శెట్టర్ ఆరోగ్య ಹೇಗಿದೆ? నువ్వే చూడప్పా, ఊరోళ్ళందరికీ డబ్బులు ఇచ్చేసిండారు, ఇంకా ఎవరు వాపస్ ఇవ్వలేదు. వాళ్ళు ఇచ్చేలేదు, మా అప్పం ప్రాణం పోయలేదు. పోనీ మీరెప్పుడు సాలం వాపస్ ಇಸ್ತಾರೋ? ಸಾಯೋದಕ್ಕೆ ಮುಂಚೆನೆ ಕೊಡ್ಬೇಕು ಅಂತ ನಿಮ್ಮ ಅಪ್ಪ ಹೇಳಿದ್ರು. ಇನ್ನೂ ಒಂದೆರಡು ದಿನ ಬದುಕಿದ್ರೆ ನಿಧಾನ ಕೊಡ್ತೀನಿ. ಆದಿಮೂರ್ತಿ ನಾನ್ನ ಕೊಡ್ಕ ರಾರಾ ಏನಯ್ಯ ನಿಮ್ಮಪ್ಪ ರಾರ ಅಂತಿದ್ದಾರೆ? ಏನಾದ್ರು ನಾಗವಲ್ಲಿ ದೇವ ಮೆಟ್ಕೊಂಡ್ಬಿಟ್ಟಿದ್ಯಾ? ರಾರ ಅಂದ್ರೆ ನನ್ನನ್ನು ಕರೀತಾ ಇದಾರೆ. ಇನ್ನು ಪತ್ರಗಳೆಲ್ಲ ನನ್ನ ಹೆಸರುಗೆ ಆಗಿಲ್ವಲ್ಲಯ್ಯ. ನನ್ನನೆ ಬರ ಹೊಸ್ತಾನ ನನ್ನ. ನಿಮ್ಮಪ್ಪನಿಗೆ ಮನೋರೋಗ ಕಣಯ್ಯ. ಕೊಟ್ಟಿರೋ ಸಾಲ ವಾಪಸ್ ಬರುತ್ತೋ ಇಲ್ವೋ, ನನ್ನ ಮಗ ಆದಿಮೂರ್ತಿ ಸಂಸಾರ ಕರೆಕ್ಟ್ ಆಗಿ ಮಾಡ್ತಾನೋ ಇಲ್ವೋ, ಓಡೋಗಿರೋ ಹೆಂಡತಿ ವಾಪಸ್ ಬರ್ತಾಳೋ ಇಲ್ವೋ ಅಂತ ಮನೋರೋಗದಲ್ಲಿ ಕೊರಗ್ತಾ ಇದ್ದಾನೆ ಕಣಯ್ಯ. ಅಲ್ವೇನಯ್ಯ? ಅವನು ಯಾರಯ್ಯ ಅವನು? ಅಯ್ಯೋ ಅವನು ಏನೇ ಹೇಳ್ತಾ ಇದ್ದ ನೀವು? ಹೌದು ಅಂತ ಒಪ್ಕೊಳ್ತಾ ಉಂಡಾರು. ನೋಡಯ್ಯ, ಪಾಂಡಂಗ ಮನೇಲಿ ಅವರಮ್ಮ ರಂಗಮ್ಮನಿಗೂ ಇದೇ ಕಾಯಿಲೆ ಇತ್ತು. ಕೊನೆಗೆ ಅವರು ನಕ್ಕು ಕಾಯಿಲೆನ ವಾಸ ಮಾಡ್ಕೊಂಡ್ರು. ಹಾಗೆ ನೀನ್ ನಗಯ್ಯ ಏ ನನಗೋಸ್ಕರ ನಗಯ್ಯ. ಡಾಕ್ಟ್ರೆ, మా అప్ప ఊరికే నగల, ఏ మార ఇస్తే బాగా నಗ್ತಾಡೋ. ಅವನು ಇದೊಳ್ಳೆ ಚೆನ್ನಾಗಾಯ್ತಲ್ಲಯ್ಯ. ಇವನ್ ನಗೋದಕ್ಕೆ ನಾನ್ ದುಡ್ಡು ಕೊಟ್ಟು ಇವನ್ ಪ್ರಾಣ ಉಳಿಸ್ಬೇಕಾ? ನೀನ್ ನಕ್ರೆ ನಗು, ಇಲ್ಲ ಅಂದ್ರೆ ನಗದ್ವಿ ಸಾಯಿ. ನನ್ಗೇನಾಗ್ಬೇಕಾಗಿದೆ? ಹೋಗಯ್ಯ. ಡಾಕ್ಟ್ರೆ ಕೋಪನ್ చేసుకోవద్దు. మా అప్ప నగಬೇಕು, వాళ్ళ ప్రాణం ಉಳಿಬೇಕು. ಎಂತನೇ ಡಬಲ್ ಖರ್ಚ ನೀನೇನಿಸ್ತಾನೋ? ಅಟ್ಲయితే ಪಾಂಡ್ರಂಗ್ పిలుచుకొని వస్తాను. ಸುಮ್ನೆ నిమ్మబ్బ కోవ కొట్టదా కళ ఏడుకున్నలు వాడకోయిందా? అక్కడ గంటు లేదు, ఇక్కడ మా అప్ప లేదు. ಚಂಪಾ ಬಾಲ ಇಲ್ಲಿ ಏನತ್ತೆ? ಇಲ್ಲಿ ಮಲಗಿರೋದು ಮನುಷ್ಯನ ಹೆಣನ? ಮನುಷ್ಯತೆ ಏನಾಗಿದೆಯಂತೆ? ಅದೇನಾಯ್ತು ಗೊತ್ತಾ? ಇಷ್ಟ ಆಯ್ತು. ಅಯ್ಯೋ ರಾಮ, ಈ ನನ್ನ ಮಗ ಮಾಡೋ ಕೆಲಸ ಒಂದ ಎರಡ, ಎಲ್ಲೋ ಹೋಗಿ ಏನೋ ತೊಂದರೆ ಮಾಡ್ಕೊಂಡು ಶೆಟ್ಟಿನ ತಂದು ಇಲ್ಲಿ ಮಲಗಿಸಿದಾನಲ್ಲ, ಇವನೇನಾದ್ರೂ ಗೊಟಕ್ ತಂದ್ಬಿಟ್ಲೆ ನಾವು ಮನೆ ಬಿಡ್ಬೇಕಾಗುತ್ತಲ್ಲೇ. ఏడుకుంటలు వాడా? నాయనా నువ్వు మాట్లాడింది. ఆదిమూర్తి వాళ్ళు కోమాದಲ್ಲಿ ఉంది, డిస్టర్బ్ చేయలేదమ్మా. శకుంతల రారా శకుంతల. ఆదిమూర్తి, ఈ శకుంతల ಯಾರು? ನಮ್ಮ ಶೆಟ್ರ್ ಲವರ್. కాదండి, నా తల్లి. ಅವ್ರೇನ್ ಇದರ ಇಲ್ಲ ಹೋಗ್ಬಿಟ್ರು? ఏడుకుంటల వాడా ఉండారండి. ఎక్కడ? మా తల్లికు నా నాన్నకు జగమాయి మನೆ ಬಿಟ್ಟು ಓಡೋಗ್ಬಿಟ್ಟಿದಾರಂడి. ಆದಿಮೂರ್ತಿ ರಾರ, ಆ ಶಕುಂತಲ ಅವ್ರ ನಂಬರ್ ಇದ್ರೆ ಸ್ವಲ್ಪ ಕೊಡ. ಯಾರ ಪಾಪ ಇನ್ನೇನ್ ನಿಮ್ಮಪ್ಪ ಹೋಗೋ ಸ್ಟೇಜಲ್ಲಿ ಇದ್ದಾರೆ. ಕೊನೆ ಬಾರಿ ಮುಖ ನೋಡ್ಕೊಂಡ್ಬಿಡ್ಲ. ನಾ ಒಡವೆ ಗಂಟೆ ಎಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ದೆ ಪೋತಾ ಉಂಡಾಡ ಮಾಡು. ನಿಮ್ಮಪ್ಪಂದು ನಿಂತು ನಂಟೆ ಕಳ್ಸ್ಕೊಂಡು ಹೋಗಂಗೈತೆ. ಇನ್ ಗಂಟಂತೆ ಗಂಟು ನಂಬರ್ ಹೇಳ ಬೇಕಾಗತ್ತೆ. ರಾತ್ಕೊಂಡಿ ನಾಯನಾ ಉಂದಿ ಇದ್ರಲ್ಲಿ ಏನೋ ಉಂದಿ. ಆ ಶಕುಂತಲ ಅವ್ರನ್ನ ಕರ್ಸ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡು. చక్కు రావే కూర్చోండి. నిన్ను చూడాలి, నిన్న దగ్గర మాట్లాడాలి అంతే ఈ ప్రాణం పెట్టుకుంటుంటాను. ఎలా ఉండవే? నేను బాగుండవు. ఏమండి, నేను చాలా తప్పు ಮಾಡ್ಬಿಟ್ಟೆ. క్షమించండి. పర్వాలేదు, నీ వస్తాం కదా, అంతే చాలు. ఎక్కువ ఇది నీకి భద్రమా పెట్టుకో. ఏమండి ఇది? ಒಡವಿ ಗಂಟಾಲು ಇದು నీకే ಸೇರಾನಿ. ఇప్పుడు నేను నిశ్చింత. ಶೆಟ್ರೆ చెప్పండి. ಅಲ್ಲ, ನಾನು ಹಿಂಗೆ ಕೇಳ್ತೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವಿನ್ನೇನು ಹೊರಟೋಗೋ ಸ್ಥಿತಿನಲ್ಲಿದ್ರಿ. ಅನುದಿನವು ಅನುಗಾಲವು ಎಡಬಿಡದೆ ಈ ನಿಮ್ಮ ಮಗ ನಿಮ್ಮನ್ನ ಕಾಯ್ಕೊಂಡಿದ್ದ. ಗಂಟೆ ಕಡ ಅಂತ ತೋಡ್ಕೊತಾ ಇದ್ದ. ಅವನಿಗೆ ಕೊಡೋದು ಬಿಟ್ಟುಬಿಟ್ಟು ಇಷ್ಟು ದಿವಸ ನಿಮ್ಮನ್ನ ಬಿಟ್ಟು ಹೋಗಿ ಇವತ್ತು ಬಂದ್ರೆ ಹೆಂಡತಿ ಕೈಗೆ ಒಪ್ಪಿಸ್ತಾ ಇದ್ರಲ್ಲ, ಯಾಕೆ? నిజంగా ఒక మాట చెప్పండి. వీడు కొడుకు కాదురా, దొంగనా కొడుక. ಇಷ್ಟು ದಿನ ಇವನು ನನ್ನ ಜೊತೆ ಇದ್ದಿದ್ದು ನನಗೋಸ್ಕರ ಅಲ್ಲ, ಈ ಗಂಟಿಗೋಸ್ಕರ. ಅದಕ್ಕೆ ಈ ಗಂಟು ಇವನಿಗೆ ಸಿಗಬಾರದು ಅಂತ ನಾನು ಚೆನ್ನಾಗಿದ್ರು ಕಾಯಿಲೆ ಬಿದ್ದಿರೋ ತರ ಇಷ್ಟೆಲ್ಲ ನಾಟಕಂ చేసింది.